ಶೇಷ ಗುಣದರ್ಪಣದ ಭಾವಾರ್ಥವನ್ನ ಗಮನಿಸೋಣ. ತ್ವಂ ಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಿಷ್ಟರ ಪದ್ಮದ್ವಯಧರ ಪದ್ಮಕೋಶೋದ್ಯತ್ ಸ್ತನಶೋಭನ. ತ್ವಂ ಪದ್ಮಿನಿ, ನೀನು ಪದ್ಮದಲ್ಲಿಯೇ ಇರುವಂತಹವಳು, ಕಮಲದಂತಹ ಸುಂದರವಾದ ಶರೀರ ಉಳ್ಳವಳು. ನಿನ್ನ ಮುಖವು ಪದ್ಮವಕ್ತ್ರ, ಕಮಲದಂತಹ ಮುಖ. ಕಮಲದಂತಹ ಮುಖ ಅಂದ್ರೆ ಏನು? ಯಾರಾದ್ರೂ ಕಮಲವನ್ನು ನೋಡಿದ್ರು ಅಂತಂದ್ ಹೇಳಿದ್ರೆ ಅದರಿಂದ ಮನಸ್ಸಿಗೆ ಒಂದು ರೀತಿಯಾದ ಸಂತೋಷ ಉಂಟಾಗತ್ತೆ. 4 ಜನಕ್ಕೆ ನೋಡಿದರೆ ಸಂತೋಷವಾಗುವಂತಹ ಮುಖ ನಿನ್ನದು. ಕೆಲವರದ್ದಿರತ್ತೆ, ಯಾಕಾದ್ರೂ ಇವ್ರ ಮುಖವನ್ನು ನೋಡಿದ್ವೋ ಏನೋ ಇಡೀ ದಿವಸ ಹಾಳಾಗಿ ಹೋಯ್ತು. ಆ ಥರದ ಮುಖವಲ್ಲ. ಪದ್ಮಾಕ್ಷಿ ಅಂತಂದ್ರೆ ತಾವರೆಯ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳವಳು. ಕಮಲದ ಎಲೆ ತುಂಬಾ ವಿಸ್ತಾರವಾಗಿರುತ್ತೆ ಅಂತಂದ್ರೆ ಕಮಲದ ಹೂವುಗಳ ದಳಗಳೇನಿರುತ್ತೋ ಅದು ತುಂಬಾ ವಿಸ್ತಾರವಾದ ದಳಗಳವು. ಆ ರೀತಿಯಾಗಿ ವಿಸ್ತಾರವಾದ ದಳಗಳುಳ್ಳವಳೆ. ಪದ್ಮಾಕ್ಷಿ, ವಿಸ್ತಾರವಾದ ಕಣ್ಣಿದೆ. ಅಷ್ಟೇ ಅಲ್ಲ, ಕಣ್ಣು ಸ್ವಲ್ಪ ಕೆಂಪಾದ ಬಣ್ಣದಲ್ಲಿದೆ. ಪೂರ್ತಿಯಾಗಿ ವೈಟ್ ಕಲರ್ ಕಣ್ಣು ಇರಬಾರ್ದು. ಕಣ್ಣಿನ ಕಪ್ಪಾದ ಗುಡ್ಡೆಯ ಸುತ್ತಲೂ ಏನು ಬಿಳಿಯಾದ ಭಾಗ ಇರುತ್ತೆ, ಸ್ವಲ್ಪ ಕೆಂಪಾದ ಬಣ್ಣ ಇರಬೇಕು. ಕೆಂಪು ಅಂತಂದ್ರೆ ಕೇಸರಿ, ಆರೆಂಜ್, ಅದಕ್ಕೆ ಆ ತರದ ಸ್ವಲ್ಪ ಬಣ್ಣ ಇರಬೇಕು. ತಿಳಿಯೊಡದ ಕಮಲದ ಬಣ್ಣದಲ್ಲಿ ಇರಬೇಕು. ಆ ತರದ ಕಣ್ಣುಗಳುಳ್ಳವಳೆ. ಪದ್ಮವಿಷ್ಟರ, ಪದ್ಮದಲ್ಲಿ ಕುಳಿತವಳೆ. ಪದ್ಮಾಸನ ಸ್ಥಿತ ದೇವಿ ಅಂತ ಏನ್ ಹೇಳ್ತೀವೋ ಆ ತರದ್ದು. ಅಷ್ಟೇ ಅಲ್ಲ, ಲಕ್ಷ್ಮೀ ದೇವಿಯನ್ನು ನೋಡಿದ್ರಿ ಅಂತಂದ್ರೆ ನಿಮಗ ಗಮನಕ್ಕೆ ಬರುತ್ತೆ. ಪದ್ಮದ್ವಯಧರ, 2 ಪದ್ಮಗಳನ್ನ ಕೈಯಲ್ಲಿ ಧರಿಸಿದವಳು. ಎರಡೂ ಕೈಗಳಲ್ಲೂ ಕೂಡ ಒಂದೊಂದು ಕಮಲದ ಹೂಗಳನ್ನು ಹಿಡಿದವಳು. ಪದ್ಮಕೋಶೋದ್ಯತ್ ಸ್ತನ ಶೋಭನ, ಪದ್ಮಕೋಶದಿಂದಾಗಿ ಹುಟ್ಟಿ ಬಂದವಳು. ಇವಳಿಗೆ ತಂದೆ ತಾಯಿಗಳು ಅಂತ ಯಾರು ಇಲ್ಲ. ಹಾಗೆ ಪದ್ಮಕೋಶದಲ್ಲಿ ಆವಿರ್ಭೂತಳಾಗಿ ಎಲ್ಲ ಭಕ್ತರಿಗೂ ಕಾಣಿಸ್ಕೊಳ್ತಾ ಇರೋಳು ಉದ್ಯತ್ ಸ್ತನ ಶೋಭನ, ಬೃಹತ್ತರವಾದ ಮಧ್ಯಭಾಗ ಉಳ್ಳವಳು. ತ್ವಂ ಪದ್ಮಿನಿ, ತ್ವಂ ನೀನು, ಪದ್ಮಿನಿ ಪದ್ಮದಂತೆ ಸ್ಫುರದ್ರೂಪಿಯಾಗಿದ್ದೀಯಾ. ಪದ್ಮವಕ್ತ್ರ, ಕಮಲದಂತೆ ವಿಸ್ತಾರವಾದ ಮುಖ ಇದೆ. ಪದ್ಮಾಕ್ಷಿ, ಕಮಲದಂತಹ
ಕಮಲದ ದಳಗಳಂತೆ ವಿಸ್ತಾರವಾದ ಕಣ್ಣುಗಳುಳ್ಳವಳಾಗಿದ್ದಿ. ಪದ್ಮವಿಷ್ಟರ, ಪದ್ಮಾಸನದಲ್ಲಿ ಕುಳಿತಿದ್ದಿ, ಪದ್ಮದ ಮೇಲೆಯೇ ಕುಳಿತಿದ್ದಿ. ಪದ್ಮದ್ವಯಧರ, ಒಂದೊಂದು ಕೈಗೆ ಒಂದೊಂದು ಎಂಬಂತೆ ಎರಡು ಪದ್ಮಗಳನ್ನ ಎರಡು ಕೈಗಳಲ್ಲಿ ಧರಿಸಿದ್ದೀಯ. ಪದ್ಮಕೋಶೋದ್ಯತ್ಸ್ತನ ಶೋಭನ, ಪದ್ಮಕೋಶದಲ್ಲಿ ಆವಿರ್ಭೂತಳಾಗಿದ್ದೀಯ. ಉತ್ತಮವಾದ ಮಧ್ಯಭಾಗ ಉಳ್ಳವಳಾಗಿದ್ದೀಯ. ಇಂತಹ ನಿನಗೆ ನಮಸ್ಕಾರ. ಅಂತ ಇಷ್ಟು ಈ 8ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಆ ಶ್ಲೋಕವನ್ನು ಓದ್ತೇನೆ. ತ್ವಂ ಪದ್ಮಿನಿ ಪದ್ಮವಕ್ತ್ರ ಪದ್ಮಾಕ್ಷಿ ಪದ್ಮವಿಷ್ಟರ ಪದ್ಮದ್ವಯಧರ ಪದ್ಮಕೋಶೋದ್ಯತ್ ಸ್ತನ ಶೋಭನ. ಇದು 10ನೇ ಶ್ಲೋಕದ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿತ್ತು ಅಂತಂದ್ರೆ ಕೇಳಬಹುದು. ಸರ್, ವಿಷ್ಟರ ಅಂದ್ರೆ ಕುಳಿತಿದ್ದೀಯಾ ಅಂತ ಏನ್ ಹೇಗೆ? ಪದ್ಮಾಸನದಲ್ಲಿ ಕುಳಿತವಳು, ಪದ್ಮವನ್ನೇ ನಿನ್ನ ಆಸನವಾಗಿ ಮಾಡಿಕೊಂಡವಳು. ಆಚಾರ್ಯ, ಪದ್ಮಕೋಶ ಅಂದ್ರೆ ಏನು? ಪದ್ಮಕೋಶ ಅಂತಂದ್ರೆ ಪದ್ಮದ ನಾಳದಲ್ಲಿ ಹುಟ್ಟಿದವಳು, ಅಲ್ಲಿ ಜನರಿಗೆ ವ್ಯಕ್ತಳಾದವಳು, ಜನರ ಕಣ್ಣಿಗೆ ಕಾಣಿಸಿಕೊಳ್ಳುವವಳು. ಕೊನೆ ಭಾಗ ಇದು ತನಶೋಭನ. ಉದ್ಯತ್ ಸ್ತನ ಶೋಭನ ಅಂತಂದ್ರೆ ಉತ್ತಮವಾದ ಮಧ್ಯಭಾಗ ಉಳ್ಳವಳು ಅಂತ ಅರ್ಥ. ಉದ್ಯತ್ ತನಶೋಭನ. ಶ್ರೇಷ್ಠವಾದ ಮಧ್ಯಭಾಗ ಉಳ್ಳವಳೇ. ಸರಿ, ಹಾಗಾದ್ರೆ ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರೇ ನಮಃ. ಮತ್ತೆ ನಾಳೆ ಎಲ್ಲರೂ ಕೂಡ ಪಾಠದಲ್ಲಿ ಸೇರೋಣ. ಹರೇ ಶ್ರೀಕೃಷ್ಣ.